ಯದುಕುಮಾರ್ ಸರ್, ಈ ಧರ್ಮ ಸಂಘರ್ಷಗಳು ಪ್ರಾರಂಭ ಆಗೋದು ಯಾಕೆ? ಚಿಕ್ಕ ಪುಟ್ಟ ವಿಚಾರಗಳಿರುತ್ತೆ, ಅದನ್ನೇ ದೊಡ್ಡ ಮಾಡೋದು. ಸೋಷಿಯಲ್ ಮೀಡಿಯಾದಿಂದಲೇ ಈ ಧರ್ಮ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆಯಾ ಅಥವಾ ರಾಜಕೀಯ ನಾಯಕರಿಂದ ಧರ್ಮ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಯಾರು ಧರ್ಮಾಂಧರಾಗಿದ್ದಾರೆ, ಧರ್ಮದ ಅಮಲು ತುಂಬಾ ಹೆಚ್ಚೇರಿದೆಯಲ್ಲ ಮೇಡಮ್, ಅವರಿಂದ ಇದಾಗ್ತಾ ಇರುವಂತದ್ದು. ಯಾಕೆಂದ್ರೆ ನಾವೊಂದು ರಾಜಕೀಯ ಪಾರ್ಟಿ ಆಗ್ಬೋದು, ಸರ್ಕಾರ ಆಗ್ಬೋದು ಹೇಳ್ತೀವಿ. ಸರ್ಕಾರದ ಯಾವುದೇ ಸರ್ಕಾರ ಇದ್ರೂ ಒಂದು ಡೆವಲಪ್ಮೆಂಟ್ ಆಗ್ಬೋದು, ಜನರ ಒಂದು ಯಾವ್ದು ಅಪ್ಲಿಫ್ಟ್ಮೆಂಟ್ ಆಗ್ಬೋದು. ಆ ರೀತಿ ನಾವು ಸರ್ಕಾರ ಜನರಿಗೆ ಹೇಳ್ತೀವಿ, ಆ ರೀತಿ ಜೊತೆಗೆ ಬನ್ನಿ ಅಂತ ಅಂದ್ಬಿಟ್ಟು. ನೀವು ಜೊತೆಗೆ ಬಂದಾಗ ನೀವು ಹೇಳಿದ್ರಲ್ಲ ಸಣ್ಣ ಪುಟ್ಟ ವಿಷಯ ಅಂತ, ಸಣ್ಣ ಪುಟ್ಟ ವಿಷಯನೇ KG ಹಳ್ಳಿಯಲ್ಲಿ ಯಾರೋ ಒಬ್ಬ ಬರ್ದಿದಂತದನ್ನ ಸರ್ಕಾರ ಕ್ರಮ ಕೈಗೊಳ್ತಾ ಇತ್ತು. ಇವ್ರೇನ್ ಮಾಡಿದ್ರು? ಬೆಂಕಿ ಹಚ್ಚಿದ್ರು. ನಾವ್ ಹೇಳ್ತಾ ಇರುವಂತದ್ದು ಬೆಂಕಿ ಹಚ್ಚೋ ಕೆಲಸ, ಕಲ್ಲು ಹೊಡಿಯೋ ಕೆಲಸ ಯಾಕೆ ಮಾಡ್ತಾರೆ, ಯಾಕೆ ಇದ್ ಮಾಡ್ತಾರೆ ನೋಡಿ. ನೀವು ಧರ್ಮವನ್ನ ಪ್ರೀತಿಸಿ ಬಗ್ಗೆ ಅವಹೇಳನ ಮಾಡಿ ಅಪಪ್ರಚಾರ ಮಾಡಿ ಆ ಪೋಸ್ಟ್ ಗಳು ಹಾಕೋದಾದ್ರೂ ಯಾಕೆ ಬೇಕು ಸರ್? ಕಲ್ಲುಗಳು ಯಾಕೆ ಮಸೀದಿಯಿಂದನೇ ಬರುತ್ತೆ? ಅದು ಒಂದು ಪ್ರಶ್ನೆ ಬರುತ್ತಲ್ಲ, ಕಲ್ಲುಗಳು ಯಾಕೆ ಮಸೀದಿಯಿಂದನೇ ಬರುತ್ತೆ? ಇವ್ರು ಹೇಳ್ತಾರೆ ಐ ಲವ್ ಮೊಹಮ್ಮದ್ ಅಂತ. ಹೌದು, ಐ ಲವ್ ಮೊಹಮ್ಮದ್ ಕೂಡ ನಾವು ಕೂಡ ಮಹಾದೇವನ್ ಅಂತ ಹೇಳ್ತೀರಿ. ಆದ್ರೆ ನಿಮ್ಮ ಧರ್ಮ ಪ್ರಚಾರ ಆಗಿದಂತದ್ದು ಲವ್ನಲ್ಲ, ಖಡ್ಗದಲ್ಲ. ಇಡೀ ಪ್ರಪಂಚದಲ್ಲಿ ನಿಮ್ಮ ಧರ್ಮ ಪ್ರಚಾರ ಆಗಿದ್ದಂಥದ್ದು ಪ್ರೀತಿಯಿಂದನ ಖಡ್ಗದಿಂದನ? ಖಡ್ಗದಿಂದನ. ಇದು ಖಡ್ಗದಿಂದ ಧರ್ಮ ಬಂದಿರೋದು ಸಂಪ್ರದಾಯಗಳು ಯಾಕೆ ಹುಟ್ಕೊಳ್ಳುತ್ತೆ ಅಂತಾರೆ ರಾಜಕೀಯ ಷಡ್ಯಂತ್ರ. ಯಾರೋ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ, 4 ಜನರನ್ನ ಕರ್ಕೊಂಡು ಬರ್ತಾರೆ, ಹೊಸ ಸಂಪ್ರದಾಯಗಳು ಸೃಷ್ಟಿ ಆಗುತ್ತೆ, ಮಸೀದಿ ಬಳಿ ಕಲ್ಲು ಬರುತ್ತೆ, ಯಾರ್ದೋ ಹುನ್ನಾರಕ್ಕೆ ಇನ್ಯಾರೋ ಬಲಿ ಆಗ್ತಾರೆ, ಅದಕ್ಕೆ ಧರ್ಮದ ಸಂಘರ್ಷಗಳು ಶುರುವಾಗುತ್ತೆ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಗೋಡನ್ ಇಟ್ಕೊಂಡಿರ್ತಾರಲ್ಲ, ಆ ಗೋಡನಿಂದ ಬರುತ್ತೆ. ಪ್ರೀತಿಯಿಂದ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯಿಂದ ಅಂತ ಬಾಂಗ್ಲಾದೇಶದಲ್ಲಿ ದುರ್ಗಾ ಮಾತೆಯ ಪೆಂಡಲ್ ಗಳನ್ನು ಸುಟ್ತಾ ಇರುವಂತದ್ದು, ಅದ್ರ ಐಡಲ್ ಗಳನ್ನ ಬಿಸಾಕ್ತಾ ಇರುವಂತದ್ದು, ಅಲ್ಲಿ ಅದು ಯಾರು ಮಾಡ್ತಾ ಇರುವಂತದ್ದು? ಅದು ಯಾರು ಮಾಡ್ತಾ ಅಂದ್ರೆ ಐ ಲವ್ ಮೊಹಮ್ಮದ್. ಅದು ಒಂದು ಪ್ರೀಚಿಂಗು ಇಡೀ ಇಡೀ ಪ್ರೀಚಿಂಗು ಇಡೀ ವಿಶ್ವಕ್ಕೆ ಲವ್ ಅಂತ ಇದ್ ಮಾಡಿದಾಗ ಖಡ್ಗ ಯಾಕೆ ಬರುತ್ತೆ? ಖಡ್ಗ ಯಾಕೆ ಶಿವಮೊಗ್ಗದಲ್ಲಿ ಜಲಪಿಸುತ್ತೆ? ನಿಮ್ಮ ಪ್ರೀತಿ ಇರಬೇಕಾದಾಗ ಖಡ್ಗ ಯಾಕೆ ಗಣೇಶನ ಮೆರವಣಿಗೆ ಮೇಲೆ ಕಲ್ ತೂರುತ್ತೆ? ನಿಮ್ಮ ಪ್ರೀತಿ ಇರಬೇಕಾದಾಗ ಲವ್ ಜಿಹಾದ್ ಯಾಕಾಗುತ್ತೆ? ಲ್ಯಾಂಡ್ ಮಾಫಿಯಾ ಯಾಕಾಗುತ್ತೆ? ವಕ್ಫ್ ಭೂಮಿನ ಇದ್ ಮಾಡುವಂತ ನಾವ್ ಹೇಳ್ತಾ ಇರುವಂತದ್ದು. ನಿಮ್ಮ ಒಂದು ಏನ್ ಧರ್ಮ ಅಂತ ಇರುತ್ತೆ, ನೀವು ಪ್ರೀತಿಸಿ, ನಾವು ಬೇಡ ಅನ್ನೋದಿಲ್ಲ. ನಮಗೂ ಎಷ್ಟಕ್ಕಿದೆ, ನಿಮಗೂ ಅಷ್ಟಕ್ಕಿದೆ. ಆದ್ರೆ ನಿಮ್ಮ ಒಂದ್ ನಿಮಿಷ, ನಿಮ್ಮ ಜನ್ಮಭೂಮಿ, ನಿಮ್ಮ ಕರ್ಮ ಭೂಮಿಗೆ ನಿಮ್ಮ ಪಾತ್ರ ಏನು? ನಿಮ್ಮ ನಡವಳಿಕೆ ಏನು? ನಿಮ್ಮ ನಡವಳಿಕೆ ಏನು? ಇದು ಪ್ರಶ್ನಾರ್ಥಕ ಚಿಹ್ನೆ. ಅವಾಗಿಂದನು ಇವತ್ತು ಇದನ್ನೇ ಸಾದಿಕ್ ಪೋಷಕ್ ಕೇಳೋದು. ಸಾದಿಕ್ ಅವ್ರ ಹತ್ರ ಬರ್ತೀನಿ. ನಾನು ಒಬ್ಬ ಮುಸ್ಲಿಂ ಆಗಿ ಮೊಹಮ್ಮದ್ ನನ್ನ ಪ್ರೀತಿ ಮಾಡೋದು ತಪ್ಪಲ್ಲ, ಅಲ್ಲಿ ಆಂದೋಲನ ಪ್ರಾರಂಭ ಆಗಿದ್ದು ತಪ್ಪಲ್ಲ. ಆದ್ರೆ ಸಮಯ ಸಂದರ್ಭ ಎಂತದ್ದು, ಯಾಕೆ ಹೊಸ ವಿಚಾರಗಳು ಇದೇ ಸಂದರ್ಭಕ್ಕೆ ಮುನ್ನೆಲೆಗೆ ಬರ್ತಾ ಇದೆ ಅಂತ ವಾಪಸ್ ಬರ್ತೀನಿ ಸರ್. ಅದಕ್ಕೂ ಮುನ್ನ ರಿಸಿಕ್ ವಿವಾನ್ ಗೌಡ ಅವ್ರನ್ನ ಕೇಳ್ಬಿಡ್ತೀನಿ ಸರ್, ನಿಮ್ ರಿಯಾಕ್ಷನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೇಡಮ್ ನೋಡಿ, ನಾವು JDS ಪಾರ್ಟಿ ಒಂದು ಸೆಕ್ಯುಲರ್ ಪಾರ್ಟಿ. ಸೊ ನಾವು ಇಂಡಿಯಾ ಇಟ್ ಸೆಲ್ಫ್ ಈಸ್ ಎ ಸೆಕ್ಯುಲರ್ ಕಂಟ್ರಿ, ಅದನ್ನು ಬಿಲೀವ್ ಮಾಡೋವಂಥವ್ರು. ಆದರೆ ಒಂದೇ ಧರ್ಮದವರು ನಾವು ಸೆಕ್ಯುಲರ್ ಅಂತ ಹೇಳ್ತೀವಿ, ಬೇರೆ ಧರ್ಮದವರು ಯಾಕೆ ನಾವು ಸೆಕ್ಯುಲರ್ ಅಂತ ಹೇಳಲ್ಲ? ಈಗ ನಾವೆಲ್ಲ ಒಂದೇ ಅಂತ ಹೇಳ್ತೀವಿ, ಆದರೆ ಅವರು ನಾನು ಮಾತ್ರ ಒಂದೇ ಅಂತ ಹೇಳ್ತಾರೆ. ಯಾಕೆ ಈ ವೇ ಆಫ್ ಥಿಂಕಿಂಗು? ನೀವು ಆ ರೀತಿ ಯೋಚನೆ ಮಾಡಿ, ದೇಶ ಫಸ್ಟ್ ಅಂತ ಅನ್ನಿ, ನಾವೆಲ್ಲರೂ ಒಂದೇ ಅಂತ ಹೇಳಿ. ಈಗ ಯಾವುದೇ ಒಂದು ಚಿಕ್ಕ ಉದಾಹರಣೆಗಳು ತಗೊಳ್ಳೋಣ. ನಮ್ಮ BJP ಸ್ನೇಹಿತರು ಹೇಳಿದಾಗ ಇತ್ತೀಚೆಗೆ ನಡೆದಂಥ ಗಣೇಶ ಪ್ರೊಸೆಷನ್ ಅಂತಲೇ ತಗೊಳ್ಳೋಣ. ನಮಗೆ ಅವರು ಆಚರಣೆ ಮಾಡಬೇಕಾದ್ರೆ ಯಾರ್ದಾರು ಇರಲಿ, ಕ್ರಿಶ್ಚಿಯನ್ ಹಬ್ಬಗಳಿರಲಿ, ಜೈನಿಸಮ್ ಇರಲಿ ಅಥವಾ ಮುಸ್ಲಿಂ ಇರಲಿ, ಯಾರೇ ಆಚರಣೆ ಮಾಡಬೇಕಾದ್ರೆ ನಾವು ಎಲ್ಲರ ಜೊತೆ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತೀವಿ. ಇನ್ಫ್ಯಾಕ್ಟ್ ನಿನ್ನೆ ನಡೆದಂಥ ಚಾಮುಂಡಿ ಬೆಟ್ಟದಲ್ಲಿ ಬಾನು ಮುಸ್ತಾಕ್ ಜಿ ಅವರು ಕೂಡ ಬರೆದು ನಾವು ಸ್ವಾಗತ ಮಾಡಿ. ಇದೇ ಒಂದು ವಿಚಾರವಾಗಿ ನಾನು ಮುಸ್ಲಿಂ ವಿರೋಧ ಅಲ್ಲ, ನಮ್ಮ JDS ಪಕ್ಷ ಕೂಡ ಮುಸ್ಲಿಂ ವಿರೋಧ ಅಲ್ಲವೇ ಅಲ್ಲ, ಅವ್ರು ನಮ್ಮ ಅಣ್ಣ ತಮ್ಮಂದಿರು ಇದ್ದಂಗೆ. ಆದ್ರೆ ಇದೇ ಮೈಂಡ್ ಸೆಟ್ ಅವ್ರಿಗೆ ಯಾಕಿಲ್ಲ? ಅದರ ಹಿಂದೆ ನೀವು ನೋಡೋದಾದ್ರೆ ರಾಜಕೀಯವಾಗಿ ನೋಡುವಂಥದ್ದು ಯಾರು? ಕಾಂಗ್ರೆಸ್ ಪಕ್ಷದವರು. ಕಾಂಗ್ರೆಸ್ ಅವರಿಗೆ ಮೇನ್ ಇದು ಬೇಕಾಗಿರುವಂಥದ್ದು. ಯಾಕೆಂದ್ರೆ ನೀವು ಮುಸ್ಲಿಂ ಬ್ರದರ್ಸ್ನ ಕೇಳಿ, ಅವರೇ ಹೇಳ್ತಾರೆ ಕಾಂಗ್ರೆಸ್ ಅವರು ನಮ್ಮನ್ನ ಅವತ್ತಿಂದ ಬರೀ ವೋಟ್ ಹಾಕ್ಸ್ಕೊಳಕ್ ಇಟ್ಕೊಂಡಿದ್ದಾರೆ ಹೊರತು 3 ಜನರೇಷನ್ ಆಯ್ತು, ಇನ್ನು ಏನು ಒಂದು ಪೈಸದ ದರನೂ ಮಾಡಿಲ್ಲ. ಈಗ ಯಾಕೆ ಇದನ್ನ ಪೊಲಿಟಿಕಲ್ ಟಚ್ ಎಲ್ಲ ಹೇಳ್ತಾ ಇದೀನಿ ನಿಮ್ಗೆ ಅಂತ ಹೇಳಿದ್ರೆ, ಯಾವುದೇ ಒಂದು ರಾಜ್ಯದಲ್ಲಿ ಈ ತರ ಅಹಿತ ಘಟನೆಗಳು ನಡೀತಾ ಇದಾವೆ ಅಥವಾ ಅದರಿಂದ ಏನೋ ಇಶ್ಯೂಸ್ ಬರುತ್ತೆ ಅನ್ನೋದೇ ನಿಮ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ, ಇಟ್ ಸ್ಟಾರ್ಟೆಡ್ ವಿತ್ ಎ ಸ್ಮಾಲ್ ಪೋಸ್ಟ್ ಅಂತ ಹೇಳ್ತಾರೆ. ಆದ್ರೆ ಆ ಸ್ಮಾಲ್ ಪೋಸ್ಟ್
ಇವ್ರಿಗೆ ಯಾವುದೇ ಸರ್ಕಾರದವ್ರಿಗೆ ಇಂಟೆಲಿಜೆನ್ಸ್ ಇರಲ್ವಾ ಇದು ಎಲ್ಲಿಂದ ಎಲ್ಲಿಗೋಗುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಈಗ ಅವರು ಐ ಲವ್ ಮೊಹಮ್ಮದ್ ಅಂತ ಅವ್ರು ಹಾಕೊಂಡಾಗ ನಮಗೇನಾಗುತ್ತೆ ನ್ಯಾಚುರಲಿ ನಾವು ಐ ಲವ್ ಮಹದೇವ್ ಅಂತ ಹಾಕೊಂತೀವಿ. ಈಗ ಕ್ರಿಶ್ಚಿಯನ್ ಸ್ನೇಹಿತರು ಅವ್ರು ಹೇಳ್ತಾರೆ ಐ ಲವ್ ಜೀಸಸ್ ಅಂತ ಹಾಕೊಳ್ತಾರೆ, ಅದ್ರಲ್ಲಿ ತಪ್ಪೇನಿದೆ. ಆದ್ರೆ ಅದರಿಂದ ಬರೋ ಅಂತ ನೆಕ್ಸ್ಟ್ ಇಶ್ಯೂಸ್ಗಳು ಏನಾಗುತ್ತೆ, ಈಗ ನಾನು ಐ ಲವ್ ಮಹದೇವ್ ಅಂತ ನಾನು ಹಾಕೊಂಡಿರ್ತೀನಿ, ನನಗೆ ಯಾರೋ ಒಬ್ಬ ಕಿಡಿಗೇಡಿ ಕಮೆಂಟ್ ಮಾಡ್ತಾನೆ, ನಾನು ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ ಮೇಡಮ್. ಈಗ ಯಾವ ರೀತಿ ನಮ್ಮ ಸ್ನೇಹಿತರು ಹೇಳಿದ್ರು ಈಗ ಐ ಲವ್ ಮೊಹಮ್ಮದ್ ಅಂತ ಹಾಕಿರ್ಬೇಕಾದ್ರೆ ಅದಕ್ಕೆ ಯಾರೋ ಒಬ್ಬ ಕಿಡಿಗೇಡಿ ಹಾಕಿರ್ತಾನೆ, ಬೇರೆ ಯಾರು ಇರಲ್ಲ, ಅವರಲ್ಲೇ ಇರುವಂತ ಕಿಡಿಗೇಡಿ. ಸಣ್ಣ ಪೋಸ್ಟ್ಗಳು ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರುತ್ತೋ ಗೊತ್ತಿಲ್ಲ ಅಪ್ಪ, ಬೇಕು ಅಂತಲೇ ಕಿಡಿ ಹೊತ್ತಿಸೋ ಪ್ರಯತ್ನಗಳು ಪೋಸ್ಟ್ಗಳಿಂದ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆಗೋದ್ರಿಂದ ಯಾರಿಗೆ ಲಾಭ ಆಗುತ್ತೆ? ರಾಜಕೀಯ ಬೆಳವಣಿಗೆಗಳಿವೆಲ್ಲ, ರಾಜಕೀಯ ಅಡ್ವಾಂಟೇಜ್ ತಗೊಳ್ತಾರೆ. ಈ ರಾಜಕೀಯ ಅಡ್ವಾಂಟೇಜ್ ತಗೊಳ್ತಾರೆ ಅಂತಂದಾಗ ನೀವು ಹಲವಾರು ಪಕ್ಷಗಳನ್ನ ಗಮನಿಸಿ ಯಾವ ರೀತಿ ನಡ್ಕೊಂಡಿದೀವಿ ಅಂತ ಅಂದ್ಬಿಟ್ಟು. ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಂತ ತಗೊಳ್ಳೋಣ, ಈ ನಿಮಗೆ ಗಣೇಶ ಉತ್ಸವ ಟೈಮಲ್ಲೇನೆ ನೀವು ಡಿಜೆ ಪ್ಲೇ ಮಾಡೋಂಗಿಲ್ಲ, ಆ ಮಸೀದಿ ಮುಂದೆ ಹೋಗ್ಬೇಕಾದ್ರೆ ನೀವು ಸೈಲೆಂಟ್ ಆಗಿ ಹೋಗ್ಬೇಕು ಅಂದ್ರೆ ಏನ್ರಿ ಭಯ ಕ್ರಿಯೇಟ್ ಮಾಡ್ತಾ ಇದೀರಾ ನೀವು? ಅಂದ್ರೆ ಈಗ ಅಲ್ಲಿರುವಂತ ಒಂದು ಹಿಂದೂ ಧರ್ಮದವ್ರಿಗೆ ಏನ್ ಅನ್ಸುತ್ತೆ, ಆಟೋಮೆಟಿಕಲಿ ಮುಸ್ಲಿಂ ಅವರು ನಮ್ಮನ್ನ ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೇಕಾದ್ರೆ ನಮ್ಮನ್ನ ಏನ್ ಮಾಡ್ಬಿಡ್ತಾರೋ ಅಂತ ಒಂದು ಭಯ ಕ್ರಿಯೇಟ್ ಆಗ್ತಾ ಇದೆ. ಈ ಭಯ ಯಾಕೆ ಕ್ರಿಯೇಟ್ ಮಾಡ್ತೀರಾ? ಆಗ್ತಾ ಇರೋದು ಯಾರಿಂದ ಗೊತ್ತಿಲ್ಲ, ಇಲ್ಲಿ ಯಾರು ಷಡ್ಯಂತ್ರ ಇದೆಯೋ, ಯಾರಿಗೆ ಲಾಭ ಆಗ್ತಾ ಇದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತ ಸಣ್ಣ ಸಣ್ಣ ಪೋಸ್ಟ್ಗಳು ಇಷ್ಟೆಲ್ಲ ಬೆಳವಣಿಗೆ ಕಾರಣ ಆಗ್ತಾ ಇದೆ ಅಂತ. ಅರುಣ್ ಪ್ರಸಾದ್ ಅವರೇ, ನಿಮ್ಮ ರಿಯಾಕ್ಷನ್ಗಳು. ಯಾವುದೇ ಧರ್ಮದ ಆಚರಣೆಗಳಾಗುವಾಗ ಅದು ಶಾಂತಿಯುತವಾಗಬೇಕು, ಸಂಭ್ರಮದಿಂದ ಆಗಬೇಕು, ಬಟ್ ಅಲ್ಲಿ ದಂಗಲ್ ಶುರು ಆಗಬಾರದು ಅನ್ನೋದು ನಮ್ಮ ಅಭಿಪ್ರಾಯ. ಏನ್ ಹೇಳ್ತೀರಿ? ನೋಡಿ, ನಾವು ನಮ್ಮ ಭಾರತದ ಸಂವಿಧಾನ ನೋಡೋದಂದ್ರೆ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ಇಂಡಿಯಾ ಬಂದು ಸಾವರೆನ್, ಸೋಷಿಯಲ್, ಸೆಕ್ಯುಲರ್ ಅಂಡ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಸಂವಿಧಾನದ 42nd ಅಮೆಂಡ್ಮೆಂಟ್ 1976 ಅಲ್ಲಿ ಸೆಕ್ಯುಲರ್ ಅಂತೆಲ್ಲ ಆ್ಯಡ್ ಮಾಡಿದ್ರು. ಸೆಕ್ಯುಲರ್ ಅಂದರೆ ನಮ್ಮ ಭಾರತಕ್ಕೆ ಧರ್ಮ ಅಂತೇಳಿಲ್ಲ, ಎಲ್ಲ ಧರ್ಮದವರು. ಬಿಕಾಸ್ ಆರ್ಟಿಕಲ್ 25 ಅಡಿಯಲ್ಲಿ ಓಕೆ ಎಲ್ಲ ಗಳಿಗೂ ಸಹ ಇದಿದೆ. ಇಂಡಿಯಾಗೆ ಧರ್ಮ ಅಂತೇಳಿಲ್ಲ, ರಿಲಿಜನ್ ಬೇರೆ ದೇಶದಲ್ಲಿ ಇದೆ, ಇಂಡಿಯಾದಲ್ಲಿ ಇಲ್ಲ.